ಹಾಯ್ ಪ್ರೀವಿಯಸ್ ವಿಡಿಯೋನಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡಿ ಸಿ ಡ್ರೈವನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಡಿ ಸಿ ಡ್ರೈವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಡಿ ಸಿ ಡ್ರೈವ್ ಇನ್ಪುಟ್ ಅಂದ್ರೆ ಹೇಗಿರುತ್ತೆ, ಡಿ ಸಿ ಡ್ರೈವ್ ಇನ್ಪುಟ್ ಅಂತ ಯಾವುದಕ್ಕೆ ಹೇಳ್ತೀವಿ ಅನ್ನೋದನ್ನು ತಿಳ್ಕೊಂಡು ಡಯಾಗ್ರಾಮನ್ನು ವೀಕ್ಷಣೆ ಮಾಡೋಣ. Some thyristor-based DC drives operate on a single-phase supply and use for thyristor for full wave rectification. ಕೆಲವೊಂದಿಷ್ಟು ಥೈರಿಸ್ಟರ್ ಬೇಸ್ ಡಿ ಸಿ ಡ್ರೈವ್ಸ್ಗಳು ಸಿಂಗಲ್ ಫೇಸ್ ಸಪ್ಲೈ ಮೇಲ್ಗಡೆ ವರ್ಕ್ ಆಗ್ತವು ಮತ್ತು 4 ಥೈರಿಸ್ಟರ್ಸ್ಗಳನ್ನು ಫುಲ್ ವೇವ್ ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಫಾರ್ ಲಾರ್ಜ್ ಮೋಟರ್ಸ್ ಅಂದ್ರೆ ದೊಡ್ಡ ಮೋಟರ್ಸ್ಗೆ 3 ಫೇಸ್ ಪವರ್ ಸಪ್ಲೈ ಅವಶ್ಯಕತೆ ಇರುತ್ತೆ. ಬಿಕಾಸ್ ದ ವೇವ್ ಫಾರ್ಮ್ಸ್ ಆರ್ ಮಚ್ ಸ್ಮೂದರ್. ವೇವ್ ಫಾರ್ಮ್ಸ್ಗಳು ಭಾಳ ಸ್ಮೂದರ್ ಆಗಿರಬೇಕಾಗುತ್ತೆ. ಇನ್ ಸಚ್ ಕೇಸಸ್ 6 ಥೈರಿಸ್ಟರ್ಸ್ ಆರ್ ನೀಡೆಡ್ ಫಾರ್ ಫುಲ್ ವೇವ್ ರೆಕ್ಟಿಫಿಕೇಶನ್. ಇನ್ನು ಕೆಲವೊಂದಿಷ್ಟು ಕೇಸಸ್ನಲ್ಲಿ 6 ಥೈರಿಸ್ಟರ್ಸ್ಗಳ ಅವಶ್ಯಕತೆ ಫುಲ್ ವೇವ್ ರೆಕ್ಟಿಫಿಕೇಶನ್ಗೆ ಇರುತ್ತೆ. ಈಗ ಈ ಒಂದು ಬ್ಲಾಕ್ ಡಯಾಗ್ರಾಮ್ದಲ್ಲಿ ನೀವು ಯಾವ ರೀತಿ ಇದೆ ಅಂತ ಗಮನಿಸಿ. ಫಸ್ಟ್ಗೆ ಸಪ್ಲೈ ಯೂನಿಟ್ಟು, ಬ್ರಿಡ್ಜ್ ರೆಕ್ಟಿಫೈಯರು, ಸ್ಪೀಡ್ ರೆಗ್ಯುಲೇಷನ್ ಆ್ಯಂಡ್ ಫೈರಿಂಗ್ ಸರ್ಕ್ಯೂಟು, ಅದರಿಂದ ಡಿ ಸಿ ಮೋಟರ್ ಇದೆ. ಹಾಗೆ ಮೋಟರು ಫೀಲ್ಡ್ ಆಗಬೇಕಲ್ಲ, ಆ ಮೋಟರ್ ಫೀಲ್ಡ್ ಇದೆ, ಫೀಲ್ಡ್ ಸಪ್ಲೈಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಸ್ಪೀಡ್ ಫೀಡ್ಬ್ಯಾಕ್ ಇದೆ, ಕರೆಂಟ್ ಫೀಡ್ಬ್ಯಾಕ್ ಇದೆ, ಟಿ ಜಿ ಇದೆ. ಓಕೆನಾ? ಇದು ಇಷ್ಟು ಬ್ಲಾಕ್ ಡಯಾಗ್ರಾಮ್ ಯಾವುದ್ರದ್ದು, ಡಿ ಸಿ ಡ್ರೈವ್ ಎಂದು. ಹಾಗಾದರೆ ರೆಕ್ಟಿಫೈಯರ್ ಬ್ರಿಡ್ಜ್ ಅಥವಾ ಬ್ರಿಡ್ಜ್ ರೆಕ್ಟಿಫೈಯರ್ ಅಂದರೆ ಏನು, ಅಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ದ ಪವರ್ ಕಾಂಪೋನೆಂಟ್ ಆಫ್ ಎ ಕಂಟ್ರೋಲ್ ಡಿ ಸಿ ಡ್ರೈವ್ ಈಸ್ ಎ ಫುಲ್ ವೇವ್ ಬ್ರಿಡ್ಜ್ ರೆಕ್ಟಿಫೈಯರ್ which can be driven by 3-phase or single-phase supply. The power component of a control DC drive full wave bridge rectifier ದಲ್ಲಿ ಯಾವುದರಿಂದ ಡ್ರೈವ್ ಆನ್ ಆಗುತ್ತೆ, ಸಿಂಗಲ್ ಫೇಸ್ ಸಪ್ಲೈ ಅಥವಾ 3-phase ಸಪ್ಲೈ ದಿಂದ ಡ್ರೈವ್ ಆನ್ ಆಗುತ್ತೆ. As mentioned above, the number of thyristor may vary depends on the supply voltage. ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ನಂಬರ್ ಆಫ್ ಥೈರಿಸ್ಟರ್ಸ್ಗಳು ಸಪ್ಲೈ ವೋಲ್ಟೇಜ್ ಮೇಲುಗಡೆ ಡಿಫೆಂಡ್ ಆಗಿರ್ತವೆ. ಇನ್ನು 6 ಥೈರಿಸ್ಟರ್ಸ್ಗಳನ್ನು ಬ್ರಿಡ್ಜ್ ಮಾಡಿರ್ತೇವಲ್ಲ, ಈ 6 ಥೈರಿಸ್ಟರ್ ಬ್ರಿಡ್ಜ್ ರೆಕ್ಟಿಫೈಯರ್ಸ್ ದ ಇನ್ಕಮಿಂಗ್ ಎ ಸಿ ಸಪ್ಲೈ ಟು ಡಿ ಸಿ ಸಪ್ಲೈ ಟು ದ ಮೋಟರ್ ಆರ್ಮೇಚರ್. ಮೋಟರ್ ಆರ್ಮೇಚರ್ಗೆ ಡಿ ಸಿ ಸಪ್ಲೈಗೆ ಎ ಸಿ ಇನ್ಕಮಿಂಗ್ ಆಗ್ತಿರ್ತೈತಲ್ಲ, ಅದು ಡಿ ಸಿ ಸಪ್ಲೈ ಆಗಿಬಿಟ್ಟು ಡಿ ಸಿ ಸಪ್ಲೈದು ಮೋಟರ್ ಆರ್ಮೇಚರ್ಗೆ ಹೋಗ್ತಾ ಇರುತ್ತೆ. ದ ಫೈರಿಂಗ್ ಆ್ಯಂಗಲ್ ಕಂಟ್ರೋಲ್ ಆಫ್ ದೀಸ್ ಥೈರಿಸ್ಟರ್ ವೇರೀಸ್ ದ ವೋಲ್ಟೇಜ್ ಟು ದ ಮೋಟರ್. ಮೋಟರ್ಗೆ ಇವೆಲ್ಲ ಫೈರಿಂಗ್ ಆ್ಯಂಗಲ್ ಕಂಟ್ರೋಲು ಥೈರಿಸ್ಟರ್ಸ್ಗಳು ಏನು ಮಾಡ್ತೇವೆ ಇಲ್ಲಿ ಅಂತಂದ್ರೆ ವೋಲ್ಟೇಜನ್ನು ವೇರೀಸ್ ಮಾಡ್ತವೆ ಮೋಟರ್ಗೆ. ಇನ್ನು ಫೀಲ್ಡ್ ಸಪ್ಲೈ ಯೂನಿಟ್ FSU ಅಂತ ಹೇಳ್ತೀವಿ. ಆ ಫೀಲ್ಡ್ ಸಪ್ಲೈ ಯೂನಿಟ್ದು ಏನು ಫಂಕ್ಷನ್ನು, ಅದ್ರ ಕೆಲಸ ಏನು ಅಂತ ನೋಡೋಣ. ದ ಪವರ್ ಈಸ್ ಟು ಬಿ ಅಪ್ಲೈಡ್ ಟು ದ ಫೀಲ್ಡ್ ವೈಂಡಿಂಗ್ ಈಸ್ ಮಚ್ ಲೋವರ್ ದ್ಯಾನ್ ದ ಆರ್ಮೇಚರ್ ಪವರ್. ಆರ್ಮೇಚರ್ ಪವರ್ಗಿಂತನೂ ಫೀಲ್ಡ್ ವೈಂಡಿಂಗೇನು ಅಪ್ಲೈ ಮಾಡಿರ್ತೀವಲ್ಲ ಪವರು, ಅದು ಕಡಿಮೆ ಇರುತ್ತೆ. ಇನ್ ಮೆನಿ ಕೇಸಸ್, ಇನ್ನು ಭಾಳ ಕೇಸಸ್ನಲ್ಲಿ ಎ 2-phase supply is drawn from the 3-phase supply input. 3-phase supply ಇನ್ಪುಟ್ದಿಂದ 2-phase supply ಡ್ರಾನ್ ಆಗ್ತಾ ಇರ್ತೈತಿ ಮೆನಿ ಕೇಸಸ್ನಲ್ಲಿ. ಆ್ಯಂಡ್ ಹೆನ್ಸ್ ದ ಫೀಲ್ಡ್ ಎಕ್ಸೈಟರ್ ಈಸ್ ಇನ್ಕ್ಲೂಡೆಡ್. ಫೀಲ್ಡ್ ಎಕ್ಸೈಟರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆರ್ಮೇಚರ್ದ ಸಪ್ಲೈ ಯೂನಿಟ್ನಲ್ಲಿ, ಸಪ್ಲೈ ಯೂನಿಟ್ಟಿನ ಆರ್ಮೇಚರಿನಲ್ಲಿ. The function of the field supply unit is to provide a constant voltage. ಹಾಗಾದ್ರೆ FSU ಅಂತ ಹೇಳಿದ್ನಲ್ಲ,
ಫೀಲ್ಡ್ ಸಪ್ಲೈ ಯೂನಿಟ್ ಅಂತ ಹೇಳಿದ್ನಿಲ್ಲ, ಇದ್ರದ್ದು ಏನು ಫಂಕ್ಷನಪ್ಪ ಅಂತಂದ್ರೆ ಏನು ಪ್ರೊವೈಡ್ ಮಾಡ್ತಿದ್ದಾರೆ, ಕಾನ್ಸ್ಟಂಟ್ ವೋಲ್ಟೇಜನ್ನು ಪ್ರೊವೈಡ್ ಮಾಡುತ್ತಾ ಫೀಲ್ಡ್ ವೈಂಡಿಂಗಿಗೆ. ಏನು ಕಾನ್ಸ್ಟಂಟ್ ಫೀಲ್ಡ್ ಫ್ಲಕ್ಸ್ಗಳು ಪ್ರೊಡ್ಯೂಸ್ ಆಗೋದಕ್ಕೆ, ಮೋಟರ್ನಲ್ಲಿ ಫ್ಲಕ್ಸ್ಗಳು ಕಾನ್ಸ್ಟಂಟ್ ಫೀಲ್ಡ್ ಫ್ಲಕ್ಸ್ಗಳು ಕ್ರಿಯೇಟ್ ಆಗಬೇಕಲ್ಲ, ಆ ಫೀಲ್ಡ್ ವೈಂಡಿಂಗಿಗೆ ವೋಲ್ಟೇಜನ್ನು ಕಾನ್ಸ್ಟಂಟ್ ಆಗಿರೋದಕ್ಕೆ ಫೀಲ್ಡ್ ಸಪ್ಲೈ ಯೂನಿಟನ್ನು ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ. ಇನ್ ಸಮ್ ಕೇಸಸ್ ದಿಸ್ ಯೂನಿಟ್ ಈಸ್ ಸಪ್ಲೈಡ್. ಇನ್ನು ಕೆಲವೊಂದಿಷ್ಟು ಕೇಸಸ್ನಲ್ಲಿ ಈ ಯೂನಿಟ್ಟು ಸಪ್ಲೈಡ್ ಮಾಡ್ತೈತಿ ಯಾವುದ್ರ ಜೊತೆಗೆ, ಥೈರಿಸ್ಟರ್ ಜೊತೆಗೆ, ಟು ರೆಡ್ಯೂಸ್ ದ ವೋಲ್ಟೇಜ್ ಅಪ್ಲೈಡ್ ಮಾಡ್ತಕ್ಕಂಥ ವೋಲ್ಟೇಜಿಗೆ ಕಡಿಮೆ ಮಾಡ್ತೈತಿ ಈ ಥೈರಿಸ್ಟರ್ ಜೊತೆಗೇ. ಮತ್ತು ದ ಫೀಲ್ಡ್ ಸೊ ಎಸ್ ಟು ಕಂಟ್ರೋಲ್ ದ ಸ್ಪೀಡ್ ಆಫ್ ದ ಮೋಟರ್. ಮತ್ತು ಫೀಲ್ಡ್ಗಳು ಏನು ಮಾಡ್ತಾವೆ, ಸ್ಪೀಡ್ ಕಂಟ್ರೋಲನ್ನು ಮೋಟರ್ನ ಕಂಟ್ರೋಲ್ ಮಾಡೋದಕ್ಕೆ, ಸ್ಪೀಡ್ ಕಂಟ್ರೋಲನ್ನು ಮೋಟ್ರಿಗೆ. ಇನ್ನು ದ ಬೇಸ್ ಸ್ಪೀಡ್ ಇನ್ ಕೇಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ ಡಿ ಸಿ ಮೋಟರ್ಸ್ದಲ್ಲಿ, ಇನ್ ಕೇಸು ಪರ್ಮನೆಂಟ್ ಮ್ಯಾಗ್ನೆಟ್ ಡಿ ಸಿ ಮೋಟರ್ನ ಸ್ಪೀಡು. ಇನ್ನು ದ ಫೀಲ್ಡ್ ಸಪ್ಲೈ ಯೂನಿಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಡ್ರೈವ್. ಈ ಡ್ರೈವ್ನಲ್ಲಿ ಫೀಲ್ಡ್ ಸಪ್ಲೈ ಯೂನಿಟ್ಟು ಇನ್ಕ್ಲೂಡ್ ಇರುವುದಿಲ್ಲ. ಇನ್ನು ಸ್ಪೀಡ್ ರೆಗ್ಯುಲೇಷನ್ ಯೂನಿಟ್ಟನ್ನು ಕೂಡ ಇರುತ್ತೆ. ಅದು ಯಾವ ರೀತಿ ಏನು ಅಂತ ನೋಡೋಣ. ಇಟ್ ಕಂಪೇರ್ಸ್ ದ ಆಪರೇಟರ್ ಇನ್ಸ್ಟ್ರಕ್ಷನ್. ಇಲ್ಲಿ ಆಪರೇಟರ್ ಇನ್ಸ್ಟ್ರಕ್ಷನ್ನ ಕಂಪೇರ್ ಮಾಡ್ಕೋಬೇಕಾಗ್ತೈತಿ ಯಾವುದ್ರ ಜೊತೆಗೆ, ಡಿಸೈರ್ಡ್ ಸ್ಪೀಡಿನ ಒಂದು ಇರುತ್ತಲ್ಲ ಆ ಡಿಸೈರ್ಡ್ ಸ್ಪೀಡ್ನಲ್ಲಿ, ವಿತ್ ಫೀಡ್ಬ್ಯಾಕ್ ಫೀಡ್ಬ್ಯಾಕಿನ ಸಿಗ್ನಲ್ಸ್ಗಳು ಮತ್ತು ಸೆಂಡ್ಸ್ ಅಪ್ರಾಪ್ರಿಯೇಟ್ ಸಿಗ್ನಲ್ಸ್ ಟು ದ ಫೈರಿಂಗ್ ಸರ್ಕ್ಯೂಟ್ಸ್ಗೆ ಅಪ್ರಾಪ್ರಿಯೇಟ್ ಸಿಗ್ನಲ್ಸ್ಗಳು ಸೆಂಡ್ ಆಗ್ತಾ ಇರ್ತವೆ ಯಾವುದ್ರ ಜೊತೆಗೆ, ಫೀಡ್ಬ್ಯಾಕ್ ಸಿಗ್ನಲ್ಸಿನ ಜೊತೆಗೆ. ಇನ್ ಅನಲಾಗ್ ಡ್ರೈವ್ಸ್ನಲ್ಲಿ ದಿಸ್ ರೆಗ್ಯುಲೇಟರ್ ಯೂನಿಟ್ ಕನ್ಸಿಸ್ಟ್ ಆಫ್, ಈ ಒಂದು ರೆಗ್ಯುಲೇಟರ್ ಯೂನಿಟ್ಟು ಏನೇನನ್ನು ಕನ್ಸಿಸ್ಟ್ಸ್ ಆಗಿರ್ತೈತಿ ಅಥವಾ ಕನ್ಸ್ಟ್ರಕ್ಷನ್ ಏನೇನು ಇರ್ತೈತೆ ಅಂದ್ರೆ, ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ರೆಗ್ಯುಲೇಟರ್ ಮತ್ತು ಕರೆಂಟ್ ರೆಗ್ಯುಲೇಟರ್ ಎರಡೂ ಒಳಗೊಂಡಿರ್ತೈತಿ. ದ ವೋಲ್ಟೇಜ್ ರೆಗ್ಯುಲೇಟರ್ accepts the speed error. The voltage regulator accepts the speed error as input and produces the voltage output. ಮತ್ತು ವೋಲ್ಟೇಜ್ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡೋದ್ರೊತ್ತಿಗೆ which is then applied to the current regulator. Okay. Thank you for watching.